ಅತ್ರಿ ಮುನಿ ಘೋರ ತಪಸ್ಸಿಗೆ ಕುಳಿತಿದ್ದಾನೆ. ಆ ತಪಶ್ಚರ್ಯಕ್ಕೆ ಕುಳಿತಂತ ಮುನಿಯ ಸೇವೆಯನ್ನು ಅನನ್ಯವಾಗಿ ಆತನ ಪತ್ನಿ ಮಹಾಸತಿ ಅನಸೂಯೆ ಮಾಡ್ತಾ ಇದ್ದಾಳೆ. ಇವರಿಬ್ಬರ ಈ ಕೀರ್ತಿ 3 ಲೋಕಗಳನ್ನೂ ದಾಟಿ ಎಲ್ಲೆಡೆ ಕೀರ್ತಿ ಪಸರಿಸ್ತಾ ಇದೆ. ಅತ್ರಿ ಮುನಿ ಕೇಳ್ತಾನೆ, ಯಾರು ನೀನು? ನೀನು ಯಾರನ್ನು ಕುರಿತು ಧ್ಯಾನಸ್ಥನಾಗಿದ್ದೀಯೋ ಅವನೇ ನಾನು. ಆ ದತ್ತ ಸ್ವರೂಪಿ ಹೇಳುತ್ತೆ, ಅತ್ರಿ ಮುನಿ, ನಿನಗೆ ಬೇಕಿಲ್ಲದಿರಬಹುದು, ಆದರೆ ನೀನೇ ಹೇಳಿದೆಯಲ್ಲ, ಲೋಕ ಕಲ್ಯಾಣಕ್ಕಾಗಿ ನಾನು ಈ ತಪಶ್ಚರ್ಯವನ್ನು ಮಾಡುತ್ತಿದ್ದೇನೆ. ಪಕ್ಕದಲ್ಲಿ ಅನಸೂಯೆ ಇರ್ತಾಳೆ. ಅನಸೂಯೆ ಕಡೆ ನೋಡ್ತಾನೆ. ಅನಸೂಯೆ ತನ್ನ ಒಪ್ಪಿಗೆಯ ತಲೆ ಅಲ್ಲಾಡಿಸ್ತಾಳೆ. ಆಕೆಯ ಮನಸ್ಸಿನಲ್ಲೇನಿದೆ ಅನ್ನೋದು ಅತ್ರಿ ಮುನಿಗೆ ಗೊತ್ತಾಗುತ್ತೆ. ಅತ್ರಿ ಮುನಿ ನಗ್ತಾನೆ. ಪರಾತ್ಪರ ವಸ್ತುವಿನಲ್ಲಿ ಯಾವತ್ತೂ ನೆಲೆ ನಿಂತು ನಾನು ಅದೇ ಆಗಿರುವ ಈ ಸಂದರ್ಭದಲ್ಲಿ ನನಗೇನು ಬೇಕು ಅಂತ ನಾನು ಏನು ಕೇಳಿದೆ? ಹೀಗೆ 3 ಮುಖಗಳುಳ್ಳ ದತ್ತಾತ್ರೇಯನ ಅವತಾರ ಈ ಭೂಮಿಯಲ್ಲಿ ಜನಿಸುತ್ತದೆ. ಉಪನಿಷತ್ತಿನ ಪ್ರಕಾರ ಒಂದು ಘಟನೆಯನ್ನು ನಾನು ಹೇಳ್ತೇನೆ. ಅತ್ರಿ ಮುನಿ ಯಾವ ಬಯಕೆಗಳಿಲ್ಲದೆ ಘೋರ ತಪಸ್ಸಿಗೆ ಕುಳಿತುಕೊಳ್ತಾನೆ. ಅವನ ಪತ್ನಿ ಮಹಾಸತಿ ಅನಸೂಯ, ಆಕೆ ಮಹಾಸಾಧ್ವಿ, ಜ್ಞಾನಪರ್ವತೆ, ಆಮೇಲೆ ಅಷ್ಟೇ ಹೃದಯವಂತೆ, ಪತಿ ಸೇವೆಯ ತಪಸ್ಸಿನ ಒಬ್ಬ ಕೈಂಕರ್ಯವನ್ನು ಕೈಕೊಂಡಂಥ ಒಬ್ಬ ಮಹಾನ್ ಮಹಿಳೆ. ಈ ಕಡೆ ಅತ್ರಿ ಮುನಿ ಘೋರ ತಪಸ್ಸಿಗೆ ಕುಳಿತಿದ್ದಾನೆ. ಆ ತಪಶ್ಚರ್ಯಕ್ಕೆ ಕುಳಿತಂಥ ಮುನಿಯ ಸೇವೆಯನ್ನು ಅನನ್ಯವಾಗಿ ಆತನ ಪತ್ನಿ ಮಹಾಸತಿ ಅನಸೂಯೆ ಮಾಡ್ತಾ ಇದ್ದಾಳೆ. ಇವರಿಬ್ಬರ ಈ ಕೀರ್ತಿ 3 ಲೋಕಗಳನ್ನೂ ದಾಟಿ ಎಲ್ಲೆಡೆ ಕೀರ್ತಿ ಪಸರಿಸ್ತಾ ಇದೆ. ತ್ರಿಮೂರ್ತಿಗಳಿಗೆ ಆನಂದವಾಗಿದೆ. ಅವರು ಮೂರ್ತ ಸ್ವರೂಪರಾಗಿ ಬ್ರಹ್ಮಸ್ವರೂಪಿಯಾಗಿ ಪ್ರತ್ಯಕ್ಷವಾಗ್ತಾರೆ. ಪ್ರತ್ಯಕ್ಷನಾದಾಗ ಅತ್ರಿ ಮುನಿ ಕೇಳ್ತಾನೆ, ಯಾರು ನೀನು ಅಂತ. ನೀನು ಯಾರನ್ನು ಕುರಿತು ಧ್ಯಾನಸ್ಥನಾಗಿದ್ದೀಯೋ ಅವನೇ ನಾನು, ಅದೇ ಸ್ವರೂಪವೇ ನಾನು ಅಂತ ಆ ಬ್ರಹ್ಮಸ್ವರೂಪ ಹೇಳ್ತದೆ. ಮತ್ತೆ ಅದು ಕೇಳುತ್ತೆ, ನಿನಗೇನು ಬೇಕು? ಆಗ ಅತ್ರಿ ಮುನಿ ನಗ್ತಾ ಹೇಳ್ತಾನೆ, ಪರಾತ್ಪರ ವಸ್ತುವಿನಲ್ಲಿ ಯಾವತ್ತೂ ನೆಲೆ ನಿಂತು ನಾನು ಅದೇ ಆಗಿರುವ ಈ ಸಂದರ್ಭದಲ್ಲಿ ನನಗೇನು ಬೇಕು ಅಂತ ನಾನು ಏನು ಕೇಳಲಿ? ಖಂಡಿತವಾಗಿ ನನಗೇನೂ ಬೇಕಾಗಿಲ್ಲ. ಆದರೆ ಈ ತಪಸ್ಸಿಗೆ ಕುಳಿತ ಕಾರಣ ಏನು? ಇದರ ಹಿಂದೆ ಯಾವುದೇ ಸ್ವಾರ್ಥ ಇಲ್ಲ. ಲೋಕ ಚಿಂತನೆಗಾಗಿ, ಲೋಕ ಕಲ್ಯಾಣಕ್ಕಾಗಿ ನಾನು ಈ ತಪಶ್ಚರ್ಯವನ್ನು ಮಾಡ್ತಾ ಇದ್ದೇನೆ. ವೈಯಕ್ತಿಕವಾಗಿ ಮತ್ತು ನನಗೆ ಏನೂ ಬೇಕಾಗಿಯೇ ಇಲ್ಲ ಅಂಥೇಳಿ ಅತ್ರಿ ಮುನಿ ಹೇಳ್ತಾರೆ. ಆದರೆ ಆ ಬ್ರಹ್ಮಸ್ವರೂಪಿ ಆಗ ತನ್ನ ರೂಪವನ್ನು ಪ್ರಕಟಗೊಳಿಸ್ತದೆ. ಅದೇ ದತ್ತರೂಪ ಅಂತ ಹೇಳ್ತಾರೆ ದತ್ತ ಭಾಗವತದಲ್ಲಿ. ಆ ದತ್ತ ಸ್ವರೂಪಿ ಹೇಳುತ್ತೆ, ಅತ್ರಿ ಮುನಿ, ನಿನಗೆ ಬೇಕಿಲ್ಲದಿರಬಹುದು, ಆದರೆ ನೀನೇ ಹೇಳಿದೆಯಲ್ಲ, ಲೋಕ ಕಲ್ಯಾಣಕ್ಕಾಗಿ ನಾನು ಈ ತಪಶ್ಚರ್ಯವನ್ನು ಮಾಡುತ್ತಿದ್ದೇನೆ ಅಂತ. ಲೋಕ ಕಲ್ಯಾಣದ ದೃಷ್ಟಿಯಿಂದಲಾದರೂ ನಿನಗೇನು ಬೇಕು? ನೀನು ಕೇಳಲೇಬೇಕು. ಕಾರಣ ನಾನು ಮೊದಲೇ ಕೇಳಿದ್ದೇನೆ, ನಿನಗೇನು ಬೇಕು? ನಾನು ಏನನ್ನೂ ಕೊಡದೆ ಹೋಗೋದು ಸಾಧ್ಯವಿಲ್ಲ. ಹಾಗಾಗಿ ನೀನು ಕೇಳಲೇಬೇಕು. ಒಂಥರದ ಅತ್ರಿ ಮುನಿಗೆ ಆ ಮಹಾರೂಪ ನೋಡಿ ಒಂದು ಥರದ ಭಕ್ತಿಯ ಭಾವಪರವಶಕ್ಕೆ ಒಳಗಾಗ್ತಾನೆ. ಏನನ್ನು ಕೇಳಲಿ ನಾನು? ಅವನ ಮನದಲ್ಲಿ ಒಂದು ನಿರ್ಧಾರ ಬರುತ್ತೆ. ಪಕ್ಕದಲ್ಲಿ ಅನಸೂಯೆ ಇರ್ತಾಳೆ. ಅನಸೂಯೆ ಕಡೆ ನೋಡ್ತಾನೆ. ಅನಸೂಯೆ ಒಂದು ತನ್ನ ಒಪ್ಪಿಗೆಯ ತಲೆ ಅಲ್ಲಾಡಿಸ್ತಾಳೆ. ಇಬ್ಬರೂ ತಪಸ್ಸುಗಳು, ಜ್ಞಾನ ಭಂಡಾರ ಇಲ್ಲೇ ತ್ರಿಕಾಲ ಜ್ಞಾನಿಗಳು. ಆಕೆಯ ಮನಸ್ಸಿನಲ್ಲೇನಿದೆ ಅನ್ನೋದು ಅತ್ರಿ ಮುನಿಗೆ ಗೊತ್ತಾಗುತ್ತೆ. ಆಗ ಅತ್ರಿ ಮುನಿ ಹೇಳ್ತಾನೆ, ನೀನು ನನ್ನ ತನಯನಾಗು. ಇಲ್ಲಿ ನೋಡಿ, ತ್ರಿಮೂರ್ತಿಗಳು ಬ್ರಹ್ಮಸ್ವರೂಪಿಯಾಗಿ ಅಲ್ಲಿ ಬಂದಿದ್ದಾರೆ. ನೀವು ನನ್ನ ತನಯರಾಗಿ ಎಂದಿದ್ರೆ ಅದು ಅರ್ಥ ಬೇರೆ ಆಗ್ತಿತ್ತೇನೋ ಗೊತ್ತಿಲ್ಲ. ಯಾವ ರೂಪ ಬಂದಿಂದ
ಈ ಭೂಲೋಕಕ್ಕೆ ಅವತರಿಸ್ತಿದ್ದನೋ ದತ್ತಾತ್ರೇಯ ಗೊತ್ತಿಲ್ಲ. ಆದರೆ ಅತ್ರಿಮುನಿ ಕೇಳುವ ವರ, ನೀನು ನನ್ನ ತನಯನಾಗು. ಹೀಗೆ 3 ಮುಖಗಳುಳ್ಳ ದತ್ತಾತ್ರೇಯನ ಅವತಾರ ಈ ಭೂಮಿಯಲ್ಲಿ ಜನಿಸುತ್ತದೆ. ಪ್ರತಿಷ್ಠಾನಗರ ಅಲ್ಲಿ ಕೌಶಿಕ ಅನ್ನುವ ಒಬ್ಬಂಥ ಬ್ರಾಹ್ಮಣ ಉಳ್ಳವನು, ಅಷ್ಟೇ ಲಂಪಟ, ವಿಷಯ ವಾಸನೆ ಉಳ್ಳವ, ವೇಶ್ಯಾಸಹವಾಸದವ. ಅವನ ಹೆಂಡತಿ ಅಷ್ಟೇ ಮಹಾಸ್ವಾದ್ವಿ. ತನ್ನ ಪತಿಯ ಸೇವೆ ಹೊರತಾಗಿ ಯಾವುದನ್ನು ಅಷ್ಟು ಪತಿ ಸೇವೆಯ ನಿಷ್ಠೆ ಹಾಕಿ. ಆದರೆ ಕೌಶಿಕ ಹೆಂಡತಿಯನ್ನು ಬೈತಿರ್ತಾನೆ, ಹೊಡಿತಿರ್ತಾನೆ, ಅವೆಲ್ಲವನ್ನ ಸಹಿಸ್ಕೊಡ್ತಾ ಇರ್ತಾಳೆ ಅವಳು. ಹಾಗೆ ಕೌಶಿಕ ಏನು ಮಾಡ್ತಾನೆ, ಯಾವತ್ತೂ ವೇಶ್ಯಾ ಸಂಘದಲ್ಲಿಯೇ ಇರ್ತಾನೆ, ಮನೆಗೆ ಬರುವುದನ್ನು ಬಿಡ್ತಾನೆ. ಕಾಲಕ್ರಮದಲ್ಲಿ ಅವನಿಗೆ ಮಹಾರೋಗ ಅಂಟಿಕೊಳ್ತದೆ. ಅದರಿಂದ ಅವನ ಅವಯವಗಳು ಕೊಳೆಯುತ್ತಾ ಹೋಗ್ತದೆ. ಆಗ ಆ ವೇಶ್ಯೆ ಅವನನ್ನು ತಿರಸ್ಕರಿಸ್ತಾಳೆ. ಈಗ ಕೌಶಿಕನಿಗೆ ಬೇರೆ ವಿಧಿ ಇಲ್ಲ, ಮನೆಗೆ ಬರಬೇಕು. ಮನೆಗೆ ಬರುವ ಪತಿಯನ್ನು ಆ ಸಾಧ್ವಿ ಬಹಳ ಪ್ರೇಮದಿಂದ ಕರೆದುಕೊಂಡು ಅವನ ಸೇವೆಯನ್ನು ಮಾಡ್ತಾಳೆ. ಅವನಿಗಾದ ರೋಗ ಗುಣಪಡಿಸಲು ಸರ್ವ ಪ್ರಯತ್ನವನ್ನು ಮಾಡ್ತಾಳೆ. ಹೀಗೆ ಆಕೆಯ ಪ್ರಯತ್ನದಿಂದ ಅವನಿಗೆ ಅಂಟಿದಂಥ ಮಹಾರೋಗ ಗುಣವಾಗ್ತಾ ಬರುತ್ತೆ. ಮನುಷ್ಯನಲ್ಲಿ ಹೇಳ್ತಾರಲ್ಲ, ಮನುಷ್ಯ ಯಾವತ್ತೂ ವಾಸನಾ ಪ್ರಿಯ. ಅನಾರೋಗ್ಯವಾದಾಗ ಎಲ್ಲವೂ ಬೇಡವೇನೋ ಅಂತ ಅನಿಸೋದು, ಒಂದು ಥರದ ಏನಂತೇವೆ ಸನ್ಯಾಸದ ಭಾವ ಬರ್ಬೋದು. ಆದರೆ ಆ ಒಂದು ಪರಿಸ್ಥಿತಿಯಿಂದ ಉತ್ತಮ ಪರಿಸ್ಥಿತಿಗೆ ಬಂದ ಅಂದರೆ ಮತ್ತೆಲ್ಲ ವಾಸನೆಗಳು ಅವನನ್ನು ಅಂಟಿಕೊಳ್ತದೆ. ಹಾಗೆ ಕೌಶಿಕನಿಗೆ ಮತ್ತೆ ತಾನು ಆ ವೇಶ್ಯೆಯ ಬಳಿ ಹೋಗಬೇಕು ಅಂತ ಆಗುತ್ತೆ. ಹೆಂಡತಿಗೆ ಹೇಳ್ತಾನೆ, ನನ್ನನ್ನು ಆ ವೇಶ್ಯೆಯ ಬಳಿ ಕರೆದುಕೊಂಡು ಹೋಗು ಅಂತ. ನೋಡಿ, ಸಾಧ್ವಿ ಗಂಡನನ್ನು ಯಾರಾದರೂ ಕರ್ಕೊಂಡು ಹೋಗಿ ವೇಶ್ಯೆ ಮನೆಗೆ ಬಿಡ್ತಾರೆ. ಆದರೆ ಇಲ್ಲಿ ಪತಿಯ ಕೇಳಿಕೆ ಅದನ್ನು ಇವಳು ಪೂರೈಸ್ತಾಳೆ. ಆದರೆ ಅಲ್ಲೊಂದು ಮರ್ಯಾದೆ ಇದೆ. ಹಗಲೊತ್ತಿನಲ್ಲಿ ಹೋಗೋದು ಸಾಧ್ಯ ಇಲ್ಲ. ಅವಳು ಹೇಳ್ತಾಳೆ, ಕತ್ತಲಾದ ಮೇಲೆ ನಾನು ಕರೆದುಕೊಂಡು ಹೋಗ್ತೇನೆ ಅಂತ ಹೇಳಿ. ಕತ್ತಲಾಗತ್ತೆ. ಕೌಶಿಕನನ್ನು ಕರೆದುಕೊಂಡು ಹೋಗ್ತಿರ್ತಾಳೆ. ದಾರಿಯಲ್ಲಿ ಹೋಗುವಾಗ ಕತ್ತಲು. ಮಾಂಡವ್ಯ ಮಹರ್ಷಿಗಳು, ಮಾಂಡವ್ಯ ಮುನಿಗಳು ಧ್ಯಾನಸ್ಥರಾಗಿ ಕೂತಿರ್ತಾರೆ. ಅವರ ಹತ್ತಿರ ಬರುವಾಗ ಈ ಕೌಶಿಕನಿಗೆ, ಅಂದರೆ ಇವಳು ಕೈ ಹಿಡ್ಕೊಂಡೇ ಬರ್ತಿರ್ತಾಳೆ, ಏನೋ ಎಡವುತ್ತಾನೆ. ಎಡವಿ ಮಾಂಡವ್ಯ ಋಷಿಗಳ ಮೇಲೆ ಬೀಳ್ತಾನೆ. ಮಾಂಡವ್ಯ ಋಷಿಗಳಿಗೆ ಸಿಟ್ಟು ಬರ್ತದೆ. ಅವರು ಪಾಪ ಸಾಧ್ವಿ ಕೇಳ್ಕೊಳ್ತಾಳೆ, ತಪ್ಪಾಗಿದೆ, ಕತ್ತಲಲ್ಲವ ಮತ್ತು ಅನಾರೋಗ್ಯದಲ್ಲಿದ್ದಾನೆ, ಹಾಗಾಗಿ ತಪ್ಪಿ ಆಗಿದೆ ಅಂತ. ಅಷ್ಟೊತ್ತಿಗೆ ಶಾಪ ಕೊಟ್ಟಾಗಿರುತ್ತೆ, ನೀನು ಸೂರ್ಯೋದಯವನ್ನೇ ನೋಡಬೇಡ. ಇನ್ನು ತಾನು ಸೂರ್ಯೋದಯ ಬಂತು ಅಂತ ಹೇಳಿದರೆ ಸತ್ತೋಗ್ತಾನೆ, ನಾನು ವಿಧವೆ ಆಗ್ತೇನೆ, ನನ್ನ ಪತಿ ಧರ್ಮಕ್ಕೆ ಮತ್ತು ನನ್ನ ಪತಿವ್ರತ ತಪಸ್ಸಿಗೆ ಯಾವುದೇ ಬೆಲೆ ಇಲ್ಲವೇ ಅಂಥೇಳಿ ಸೂರ್ಯನಿಗೆ ಅವಳು ಕೇಳ್ಕೊಳ್ತಾಳೆ, ನೀನು ಉದಯಿಸಲೇಬೇಡ ಅಂತ. ಹೀಗೆ ಸೂರ್ಯೋದಯ ನಿಂತು ಹೋಗ್ತದೆ. ಈ ಸೂರ್ಯೋದಯ ನಿಂತು ಹೋಗುವುದರಿಂದ ಏನಾಗುತ್ತೆ, ವಿಶ್ವಚಕ್ರದಲ್ಲಿ ಏರುಪೇರಾಗ್ತದೆ. ಈ ವಿಶ್ವಚಕ್ರದಲ್ಲಿ ಏರುಪೇರಾದಾಗ ಎಲ್ಲ ದೇವತೆಗಳು ಹೋಗಿ ಬ್ರಹ್ಮನನ್ನು ಬೇಡಿಕೊಳ್ತಾರೆ. ಏನು ಮಾಡಬೇಕೀಗ, ಇದರಿಂದ ಪಾರಾಗಬೇಕು, ಇಲ್ಲದಿದ್ದರೆ ಈ ವಿಶ್ವಚಕ್ರ ದೈನಂದಿನ ಕ್ರಿಯೆಗಳೆಲ್ಲವೂ ಸ್ತಬ್ಧಗೊಳ್ತದಲ್ಲ. ಆಮೇಲೆ ವಿಶ್ವದ ಒಂದು ನಾವು ಸೈಕಲ್ ಅಂತ ಏನು ಕರಿತೇವೆ, ಅದು ನಿಂತು ಹೋಗ್ತದಲ್ಲ. ಆಗ ಬ್ರಹ್ಮ ಹೇಳ್ತಾರೆ, ಇದಕ್ಕೆಲ್ಲ ಉತ್ತರ ಇದೆ, ಯಾಕೆ ಚಿಂತೆ ಮಾಡ್ತೀರಿ, ಮಹಾಸತಿ ಅನಸೂಯೆ ಇದ್ದಾಳೆ, ಆಕೆಯ ಬಳಿ ಹೋಗಿ. ಆಗ ಎಲ್ಲ ದೇವತೆಗಳು ಮಹಾಸತಿ ಅನಸೂಯೆಗೆ ಬಂದು ಆಕೆಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅವರ ಪ್ರಾರ್ಥನೆಗೆ ಹೋಗೊಟ್ಟಂಥ ಮಹಾಸತಿ ಅನಸೂಯೆ ಏನು ಮಾಡ್ತಾಳೆ, ಈ ಕೌಶಿಕನ ಹೆಂಡತಿಯ ಬಳಿ ಬಂದು ಅವಳನ್ನು ಓಲೈಸಿ ಒಪ್ಪಿಸಿ ಸೂರ್ಯ ಉದಯವಾಗುವಂತೆ ನೋಡಿಕೊಳ್ತಾಳೆ. ಸೂರ್ಯ ಉದಯ ಆಗತ್ತೆ, ಕೌಶಿಕ ಸತ್ತು ಹೋಗ್ತಾನೆ. ಆದರೆ ಅವಳು ಮೊದಲೇ ಮಾತು ಕೊಟ್ಟಿರ್ತಾಳೆ, ನನ್ನ ಪತಿವ್ರತ ತಪಶ್ಚರ್ಯದ ಫಲದಿಂದ ನಿನ್ನ ಪತಿಯನ್ನು ನಾನು ಉಳಿಸ್ತೇನೆ ಅಂಥೇಳಿ. ಆಕೆ ಅದರಂತೆ ಕೌಶಿಕನನ್ನು ಜೀವಂತಗೊಳಿಸ್ತಾಳೆ. ಇದು ತ್ರಿಮೂರ್ತಿಗಳಿಗೆ ಬಹಳ ಒಂದು
ಒಂದು ಸಂತೋಷವಾಗ್ತದೆ. ಸಂತುಷ್ಟರಾದ ತ್ರಿಮೂರ್ತಿಗಳು ಕೇಳ್ಕೊಳ್ತಾರೆ, ತಾಯಿ ನಾವು ನಿನ್ನ ಉದರದಲ್ಲಿ ಜನಿಸುತ್ತೇವೆ. ಹೀಗೆ ದತ್ತಾತ್ರೇಯನ ಜನನ ಆಗ್ತದೆ ಅನ್ನೋದು ಪುರಾಣದ ಒಂದು ಭಾಗ. ಪುರಾಣದ ಇನ್ನೊಂದು ಕ್ರಿಯೆ, ಇನ್ನೊಂದು ಘಟನೆ, ಇದು ಬಹಳ ಸಾರ್ವಜನಿಕವಾಗಿರುವಂಥದ್ದು. ಅನಸೂಯೆ ಜ್ಞಾನವಂತೆ, ಶಾಂತಿದೂತೆ, ಮಹಾತಪಸ್ವಿನಿ. ಅವಳ ಪಾತಿವ್ರತ್ಯದ ಮಹಿಮೆ ಎಲ್ಲ ಲೋಕಗಳಲ್ಲಿ ಹರಡಿತ್ತು. ಈ ವಿಷಯ ನಾರದರಿಗೆ ಒಂದು ಥರದ ಯಾವ ಗೊತ್ತಲ್ಲ. ನಾರದ ಅಂದರೆ ನಾವು ಚಾಡಿಕೋರ ಅಂತಲೇ ಕರೆಯೋದು ಅವರನ್ನು. ಆ ನಾರದ ಏನು ಮಾಡ್ತಾನೆ, ಇಂಥ ಪತಿವ್ರತ ಸ್ತ್ರೀಯ ಪ್ರಚಾರ ನಮ್ಮ ದೇವಲೋಕದಲ್ಲಿ ಹರಡಬೇಕು ಮತ್ತು 3 ಲೋಕಕ್ಕೂ ವಿಷಯ ಗೊತ್ತಾಗಬೇಕು ಅನ್ನುವ ದೃಷ್ಟಿಯನ್ನು ಇಟ್ಕೊಂಡು ಏನು ಮಾಡ್ತಾನೆ, ತ್ರಿಮೂರ್ತಿಗಳ ಹೆಂಡತಿಯರು ಅಂದರೆ ಲಕ್ಷ್ಮೀ, ಸರಸ್ವತಿ, ಪಾರ್ವತಿ 3 ಜನರ ಬಳಿ ಹೋಗಿ, ಭೂಲೋಕದಲ್ಲಿ ಮಹಾಸತಿ ಅನಸೂಯೆ ಇದ್ದಾಳೆ, ಆಕೆಯಂಥ ಪತಿವ್ರತೆ ಈ 3 ಲೋಕಗಳಲ್ಲಿಯೂ ಇಲ್ಲ, ಅವರ ಮುಂದೆ ನೀವುಗಳು ಏನೇನೂ ಅಲ್ಲ, ನಿಮ್ಮನ್ನು ನಿವಾಳಿಸಿ ಹೋಗಿಬೇಕು ಅನ್ನುವ ಹಾಗೆ ನಾರದ ಮಾತಾಡ್ತಾನೆ. ಇದು ಇವರಲ್ಲಿ ಮತ್ಸರ ಹುಟ್ಟುತ್ತದೆ. ಆ ಮತ್ಸರ ಹುಟ್ಟಿಸಿಕೊಂಡಂಥ 3 ಜನ ತ್ರಿಮೂರ್ತಿಗಳ ಪತ್ನಿಯರು ಹೋಗಿ ತಮ್ಮ ತಮ್ಮ ಪತಿಗಳಿಗೆ ಹೇಳ್ತಾರೆ, ಏನಾದರೂ ಮಾಡಿ ಅವಳ ಹೆಸರು ಮುಂದೆಲೆಗೆ ಬರದಂತೆ ನೋಡಬೇಕು, ನಮಗೆ ಅವಮಾನ ಆಗ್ತಾ ಇದೆ, ಅವಳನ್ನು ನೀವು ಏನಾದರೂ ಮಾಡಿ ಸೋಲಿಸಬೇಕು ಅಂತ ಹೇಳಿ 3 ಜನ ತ್ರಿಮೂರ್ತಿಗಳಿಗೆ ಅವರವರ ಪತ್ನಿಯರು ಬೇಡಿಕೊಳ್ತಾರೆ. 3 ಜನ ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಜನ ವಿಪ್ರವೇಶಧಾರಿಣಿಗಳಾಗಿ ಮಹಾಸತಿ ಅನಸೂಯೆ ಇರುವ ಆಶ್ರಮಕ್ಕೆ ಬರ್ತಾರೆ. ಆಗ ಪತಿ ಅತ್ರಿ ಮುನಿ ಘೋರ ತಪಸ್ಸನ್ನು ಆಚರಿಸ್ತಾ ಕೂತಿರ್ತಾನೆ. ಮಹಾಸತಿ ಅನಸೂಯೆ ಕೇವಲ ಒಬ್ಬಳೇ ಆಶ್ರಮದಲ್ಲಿರ್ತಾಳೆ. ಈ 3 ಜನ ವಿಪ್ರಧಾರಿಗಳು ಒಳಗೆ ಬರ್ತಾರೆ. ಬಂದು ಮಹಾಸತಿ ಅನಸೂಯೆ ಅವರನ್ನು ಆದರದಿಂದ ಬರಮಾಡಿಕೊಳ್ತಾಳೆ. ಅವರಿಗೆ ಅರ್ಘ್ಯ ಪಾದ್ಯಗಳನ್ನು ನೀಡಿ ಸತ್ಕರಿಸ್ತಾಳೆ. ಆಮೇಲೆ ಊಟಕ್ಕೆ ಆಹ್ವಾನಿಸ್ತಾಳೆ. ಊಟಕ್ಕೆ ಕುಳಿತಂಥ 3 ಜನ ವಿಪ್ರರು ಹೇಳ್ತಾರೆ, ತಾಯಿ ನೀನು ನಮ್ಮದೊಂದು ನಿನ್ನ ಕೈಯಲ್ಲಿ ನಾವು ಉಣ್ಣಬೇಕು ಅಂತ ಹೇಳಿದರೆ ಒಂದು ಷರತ್ತಿದೆ. ಏನು ಅಂತ, ನೀನು ನಗ್ನಳಾಗಿ ಯಾವ ಒಂದೂ ವಸ್ತ್ರವನ್ನು ಧರಿಸದೆ ನಮಗೆ ಬಡಿಸಬೇಕು, ಅನ್ನವನಿಗೆಯಬೇಕು. ಚಿಂತಿತಲಾಗ್ತಾಳೆ. ಆದರೆ ಅಷ್ಟೇ ಜ್ಞಾನವಂತೆ ಆಕೆ, ಗೊತ್ತಾಗ್ಬಿಡ್ತದೆ ಅವಳಿಗೆ ಇದು ತ್ರಿಮೂರ್ತಿಗಳದೇ ಕಾರ್ಬಾರ ಅಂತ ಹೇಳಿ. ಸೀದಾ ಹೋಗ್ತಾಳೆ, ಪತಿಪಾದೋದಕವನ್ನು ತಗೊಂಡು ಬರ್ತಾಳೆ. ಆ 3 ಜನರ ಮೇಲೆ ತನ್ನ ಮನದಿಚ್ಛೆಯನ್ನು ತನ್ನಲ್ಲೇ ಹೇಳಿಕೊಂಡು ಪ್ರೋಕ್ಷಣೆ ಮಾಡ್ತಾಳೆ. 3 ಜನ ತ್ರಿಮೂರ್ತಿಗಳು ಬ್ರಹ್ಮ, ವಿಷ್ಣು, ಮಹೇಶ್ವರರು ಮಕ್ಕಳಾಗಿ ಹೋಗ್ತಾರೆ, ಹಸುಗೂಸುಗಳಾಗ್ತಾರೆ. ತಾಯ ಭಾವ, ತಾಯ ಮಮತೆ ಆ 3 ಮಕ್ಕಳನ್ನು ತನ್ನ ಎದೆಗೆ ಅವಚಿಕೊಂಡು ತನ್ನ ಎದೆಯ ಜೀವರಸವನ್ನು 3 ಮಕ್ಕಳಿಗೆ ಉಣಿಸ್ತಾಳೆ. ನಾರದರಿಗೆ ಒಂದು ಥರದ ಗರ್ವ ಭಂಗ ಆದಾಗ ಆಗುತ್ತೆ. ಎಷ್ಟು ಈಕೆ ಪತಿವ್ರತೆ ಪ್ರಭಾವ ಎಷ್ಟಿದೆ ಇವಳಲ್ಲಿ ಅಂತ. ಇನ್ನೇನು ಮಾಡಬೇಕು ಈಗ? ಅವರಲ್ಲಿ ಒಂದು ಗುರಿ ಇದೆ. ಮಹಾಸತಿ ಅನಸೂಯೆ ಎಂಥ ಪತಿವ್ರತೆ ಅನ್ನೋದನ್ನು 3 ಲೋಕಕ್ಕೆ ತೋರಿಸ್ಬೇಕಾಗಿದೆ. ಆಮೇಲೆ ದತ್ತಾತ್ರೇಯನ ಜನನವಾಗಬೇಕಿದೆ. ಇಷ್ಟೂ ಇದೆ ಅಲ್ಲಿ ನಾರದರ ಒಂದು ಕಾರಣಗಳು. ಅವ್ರೇನು ಮಾಡ್ತಾರೆ, ಸೀದಾ ಅತ್ರಿ ಮುನಿ ತಪಸ್ಸಿಗೆ ಕೂತ ಜಾಗದಲ್ಲಿ ಹೋಗ್ತಾರೆ. ಅಲ್ಲಿ ಒಂದು ತಮ್ಮದು ಇನ್ನೊಂದು ಕಡ್ಡಿ ಹಾಕ್ತಾರೆ. ಹೇಳ್ತಾರೆ, ಏನು ಮುನಿ ನೀನಿಲ್ಲಿ ತಪಸ್ಸಿಗೆ, ಘೋರ ತಪಸ್ಸಿಗೆ ಕೂತಿದೀಯಾ, ಅಲ್ಲಿ ನಿನ್ನ ಹೆಂಡತಿ ಜಾರಿದ್ದಾಳೆ. ನೀನು ಮಹಾಸತಿ ಅಂತ ತಿಳ್ಕೊಂಡಿದ್ದೀಯ, ಅವಳು ಜಾರಿದ್ದಾಳೆ. 3 ಮಕ್ಕಳನ್ನು ಹೆತ್ತಿದ್ದಾಳೆ, ಅವುಗಳನ್ನು ಸಾಕುತ್ತಾ ಆಶ್ರಮದಲ್ಲಿದ್ದಾಳೆ. ತ್ರಿಮುನಿಗಳು ತ್ರಿಕಾಲ ಜ್ಞಾನಿಗಳು, ಅವ್ರಿಗೆ ಗೊತ್ತಾಗುತ್ತೆ. ಅವರಂತಾರೆ, ನಾರದ ಈ ವಿಷಯ ಇರಲಿ, ಈ ಲೋಕಸ್ಥಿತಿ ಏರುಪೇರಾಗಿದೆಯಲ್ಲ, ವಿಶ್ವಚಕ್ರ ಏರುಪೇರಾಗಿದೆಯಲ್ಲ, ಇದನ್ನು ನೀನು ಸರಿಪಡಿಸುವುದನ್ನು ನೋಡ್ಕೋ. ನನ್ನ ಪತ್ನಿಯ ಬಗ್ಗೆ ನೀನು ಇಲ್ಲಿ ಬಂದು ಹೇಳುವುದೇನು ಬೇಡ. ಅಲ್ಲಿ ಮತ್ತೆ ನಾರದನಿಗೆ ಒಂದು ಥರದ ಗರ್ವ ಬಂದ. ಇನ್ನೂ ಇದು ಉಪಯೋಗ ಇಲ್ಲ ಅಂಥೇಳಿ ಸೀದಾ ದೇವಲೋಕಕ್ಕೆ ಬರ್ತಾನೆ. 3 ಜನ ಪತ್ನಿಯರನ್ನು ಕರೆಸಿ ಹೇಳ್ತಾನೆ, ಹೀಗೀಗಾಗಿದೆ, ನೀವು ಕಳಿಸಿದ 3 ಜನ ಈಗ ಹಸುಗೂಸುಗಳಾಗಿ ಆಶ್ರಮದಲ್ಲಿದ್ದಾರೆ.
ಅವರನ್ನು ಬಹಳ ಪ್ರೀತಿಯಿಂದ ತನ್ನ ದೇಹದ ಜೀವರಸವನ್ನು ಕೊಡ್ತಾ ಸಾಕ್ತಾ ಇದ್ದಾಳೆ ಮಹಾಸತಿ ಅನಸೂಯೆ ಅಂತ. ಓಡಿ ಬರ್ತಾರೆ 3 ಜನ ಆಶ್ರಮಕ್ಕೆ ಬಂದು ಆಕೆಯನ್ನು ಬೇಡಿಕೊಳ್ತಾರೆ ಮಹಾಸತಿ ಅನಸೂಯೆ. ಆಗ ಮತ್ತೆ ಪ್ರತಿಪಾದೋದಕವನ್ನು ತಂದು ಅವರುಗಳ ಮೇಲೆ ಅದನ್ನು ಪ್ರೋಕ್ಷಣೆ ಮಾಡಿ ಮತ್ತೆ ಮೊದಲಿನಂತೆ ಬ್ರಹ್ಮ ವಿಷ್ಣು ಮಹೇಶ್ವರರು ಒಂಥರದ ಜೀವ ತಳಿತಾರೆ ಅಂತ ಕೂಡ ನಾವು ಹೇಳಬಹುದು. ಹಾಗೆ ಆ ಒಂದು ಘಟನೆಯಿಂದ ಒಲಿದಂಥ ತ್ರಿಮೂರ್ತಿಗಳು ಅನಸೂಯೆಗೆ ಕೇಳ್ತಾರೆ, ಮತ್ತೆ ಅದೇ ಏನು ಬೇಕು ಅಂತ. ಮತ್ತೆ ಅನಸೂಯೆ ಅಂತಾಳೆ, ನೀವು ನನ್ನ ತನಯನಾಗಬೇಕು, ನೀವು ನನ್ನ ತನಯನಾಗಬೇಕು. ಸರಿ, ತಥಾಸ್ತು ಅಂತಾರೆ. ಹೀಗೆ ತ್ರಿಮೂರ್ತಿಗಳ ಮೂರ್ತರೂಪ ಹೋಗಿ ಬ್ರಹ್ಮಸ್ವರೂಪಿ ದತ್ತಾತ್ರೇಯನ ಅವತಾರ ಹೀಗೆ ಆಗ್ತದೆ. ಹೀಗೆ ಆತನ ಮೊದಲ ಮುಖವು ಬ್ರಹ್ಮನದ್ದಾದರೆ ಮಧ್ಯ ಮುಖವು ವಿಷ್ಣುವಿನದ್ದಾಗಿದೆ, 3ನೇ ಮುಖವು ರುದ್ರನದಾಗಿ ಹೀಗೆ ಕೂಡಿ ಏಕಮೇವ ದತ್ತನಾಗುವನು. ಅಂತೆ ಅತ್ರಿತನಯ ದತ್ತಾತ್ರೇಯನಾದ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ಎನಿಸಿದ. ಹೀಗೆ ತ್ರಿಮೂರ್ತಿ ಭಾವಗಳನ್ನೆಲ್ಲ ಮೈಗೂಡಿಸಿಕೊಂಡು ದತ್ತಾತ್ರೇಯ ಅವತಾರವು ಭಾರತೀಯ ಪುರಾಣ ಸಾಹಿತ್ಯದಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದುಕೊಂಡಿದೆ.